ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲವ್ ಆ್ಯಂಡ್ ಲೈಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಸ್ಪೆಷಲ್ ಲಾಗ ಏನಂತ ನೋಡೋಣ. ಅದಕ್ಕಿಂತ ಪೈಲ ಯಾರ್ಯಾರು ಹೊಸವಾಗಿ ನನ್ನ ವಿಡಿಯೋ ನೋಡಕತ್ತಿರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಬರ್ರಿ ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡೋಣ. ನಂಗಂತೂ ಭಾಳ ಅಂದ್ರೆ ಭಾಳ ಬೇಸರಾಗಿಬಿಟ್ಟಿತ್ತಪ್ಪ ಇವತ್ತು. ಯಾಕಂತಂದ್ರೆ ಇವತ್ತು ನೀರು ಬಂದಿದ್ದು, ಅದಕ್ಕೆ ನಾನು ನಮ್ಮ ಮಮ್ಮಿ ನೋಡ್ರಿ ಇಲ್ಲ ಎಲ್ಲ ಎಷ್ಟು ಅದಲ್ಲ ಮನೆಯಾಗ ಅಷ್ಟು ಚಾದರ ಬೆಡ್ಶೀಟ್ ಎಲ್ಲ ಒಗೆದು ಹಾಕಿ ಎಲ್ಲನ ಒಣಗ್ಸಾಕಿಟ್ಟೇವಿ. ಯಾಕೆ ಬರೀ ನೀರು ಶಾರ್ಟೇಜ್ ಆಗತ್ತೈತ್ರಿ. ಒಮ್ಮೊಮ್ಮೆ 5 ದಿವ್ಸಕ್ಕೆ ಬಿಡ್ತಾರೆ, ಒಮ್ಮೆ 8 ದಿವ್ಸಕ್ಕೆ ಬಿಡಾಕತ್ತಾರ. ಹೀಗಾಗಿ ನೀರಿನ ಪ್ರಾಬ್ಲಮ್ ಆಗಬಾರ್ದಂತ ಹೇಗೆ ಎಲ್ಲ ಇದ್ದಾಗ ಬಂದಾಗ ಅಂತ ಹೇಗೆ ಎಲ್ಲ ಮಷಿನ್ಗೆ ಹಾಕಿ ತೊಳೆದಿಟ್ಕೊಂಡೇವಿ. ಜಾಗನೇ ಇಲ್ಲರಿ, ಎಲ್ಲ ಕಡೆನೂ ಅರ್ಬಿ ಫುಲ್ ಆಗಿಬಿಟ್ಟಾವ ನಮ್ಮ ಮನ್ಯಾಗ ಇವತ್ತು. ಮತ್ತು ಬೆಳಗಿಂದ ಕೆಲಸ ಭಾಳ ಆಗಿದ್ದಕ್ಕೆ ದೇವ್ರ ಪೂಜಾನೂ ಮಾಡಿಲ್ರಿ. ಸೊ ಈಗ ಪಟ ಜಳಕ ಮಾಡಿ ಹೊತ್ತು ಮುಳುಗೈತಿ, ದೇವ್ರ ಪೂಜೆ ಮಾಡ್ಬೇಕು ಫಸ್ಟ್. ನೋಡಿರಿ ನಾನಂತರೂ ಯಾಕೋ ಗೊತ್ತಿಲ್ಲ ಭಾಳ ಅಂದ್ರೆ ಭಾಳ ಟ್ಯಾನ್ ಆಗಿಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಂಡೇನಿ. ಈಗ ಪಟ ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಮುಂದಿಂದು ಏನಂತ ಹೇಗೆ ನೋಡೋಣ. ಜಳಕ ಅಂತೂ ಆಯ್ತು. ಇನ್ನು ಏನಿದ್ರು ಪಟ ಫಸ್ಟ್ ಪೂಜೆ ಮಾಡಬೇಕು. ಪೂಜಾ ಆದಿಂದ ನೆಕ್ಸ್ಟ್ ಕೆಲಸ ಅಂದ್ರೆ ರಾತ್ರಿ ಅಡುಗೆ. ಸೊ ಬರ್ರಿ ಫಸ್ಟ್ ಪೂಜೆ ಮಾಡಿ ರಾತ್ರಿ ಅಡುಗೆ ಏನು ಸ್ಪೆಷಲ್ ಅಂತ ಹೇಗೆ ನೋಡಿ. ಆ್ಯಕ್ಚುಲಿ ಇವತ್ತು ಶುಕ್ರವಾರ ರೀ. ಫಸ್ಟ್ ಬೆಳಗ್ಗೆನೇ ಪೂಜೆ ಮಾಡಬೇಕಿತ್ತು, ಬಟ್ ನೀರು ಬಂದು ಗದ್ದಲ್ದಾಗ ನಮ್ಮ ಕೆಲಸದ ಗದ್ದಲ್ದಾಗ ನಾವು ಮಾಡೋಕ್ಕಾಗಿಲ್ಲ. ಹಂಗಂತ ಇವತ್ತು ಬಿಡಾಕು ನಡೆಯಂಗಿಲ್ಲ, ಯಾಕೆ ಶುಕ್ರವಾರ ಐತಿ. ಅದಕ್ಕೆ ಇನ್ನು ಪಟ ಪೂಜೆ ಮಾಡೋಣ ಬರ್ರಿ. ನೋಡಿರಿ ಫೈನಲಿ ನಮ್ಮದು ಪೂಜಾ ಅಂತೂ ಮುಗೀತು. ಇನ್ನೇನಿದ್ರು ನೆಕ್ಸ್ಟ್ ಏನಂತ ಹೇಗೆ ನೋಡಬೇಕು. ಏನಪ್ಪ ಅಂತಂದರೆ ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡೋದೈತಿ. ನಾ ಏನು ಸ್ಪೆಷಲ್ ಡಿಶ್ ಮಾಡೋದಿಲ್ಲ, ಅದಕ್ಕೆ ಏನೇನು ಬೇಕಂತ ಹೇಗೆ ತೋರಿಸ್ತೀನಿ ಬರ್ರಿ. ನೋಡಿರಿ ಪಲಾವ್ ಎಲೆ, ಆಮೇಲೆ ಗೋಡಂಬಿ, ಬೆಳ್ಳುಳ್ಳಿ, ಅಲ್ಲ, ದಾಲ್ಚಿನ್ನಿ, ಆಮೇಲೆ ಲವಂಗ್ರಿ, 2 ಏಲಕ್ಕಿ ಮತ್ತು 2 ಮೆಣಸಿನ್ಕಾಯಿ, ಆಮೇಲೆ ಟೊಮೆಟೊ, ಉಳ್ಳಾಗಡ್ಡಿ, ಆಮೇಲೆ ನೋಡಿರಿ ವಟಾಣಿ, ಆಮೇಲೆ ಇವ ಗೋಡಂಬಿ. ಈಗ ವಟಾಣಿ ಒಳಗೆ ಗೋಡಂಬಿ ಹಾಕೋನು ಹಾಕಿ ಒಂದು ಸ್ವಲ್ಪ ಈಗ ಇವನ್ನ ಸ್ಟೀಮ್ ಮಾಡಕ್ಕೆ ಇಡ್ಬೇಕ್ರಿ ಕುಕ್ಕರ್ನಾಗ. ನೋಡಿರಿ ಒಂದು ಸ್ವಲ್ಪ ಕುದಿಯಾಕೆ ಇಡ್ಬೇಕು ಇವನ್ನ. ಹೌದು ಅಲ್ಲ, ಒಂದು ಸ್ವಲ್ಪ ಸ್ಟೀಮ್ ಮಾಡ್ಬೇಕಷ್ಟ. ಇವು ಉಳ್ಕಿದ್ದು ಏನದಾವಲ್ಲ ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಬರ್ರಿ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಪಟ ಫ್ರೈ ಮಾಡ್ಕೊಳ್ಳೋಣ. ಕುಕ್ಕರ್ ವಿಷಲ್ ಆಗೈತಿ. ನಮ್ಮ ಮನೆಯವ್ರಂತೂ ಫುಲ್ ಶಾಕ್ ಆಗಿಬಿಡ್ತಾರೆ ನಾ ಇದು ಇಷ್ಟೆಲ್ಲ ಅಡುಗೆ ಮಾಡಾಕತ್ತೇನಂತಂದ್ರೆ. ಯಾಕೆ ಅವ್ರು ನಂಬಂಗೆ ಇಲ್ಲರಿ ನಾ ಅಡುಗೆ ಮಾಡ್ತೇನಂದ್ರೆ. ನಮ್ಮ ಥರ ಬಟ್ ಹಿಂಗೆ ಸ್ಪೆಷಲ್ ನಾ ಮಾಡಂಗಿಲ್ಲ ಅಂತ ತಿಳ್ಕೊಂಡಾರ್ರಿ ಅವ್ರು. ಸೊ ಇವನ್ನೆಲ್ಲ ಈಗ ಫ್ರೈ ಮಾಡೋಣ ಒಂದೊಂದು ಹಾಕಿ. ನೋಡಿರಿ ಒಂದು ಸ್ವಲ್ಪ ಕೆಂಪದ್ರಾಗ ಆಗ್ಯಾವ ಇವೆಲ್ಲ. ಈಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕೊಳ್ಳೋಣ. ಈಗ ನಾ ಏನೇನು ಐಟಮ್ಸ್ ಇದ್ದೀನೋ ಎಲ್ಲನೂ ಹಾಕ್ಕೊಂಡಿನಿ. ಈಗ ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಕೆಂಪಾಗೋ ಮಟ್ಟ. ನೋಡಿರಿ ಫೈನಲಿ ಎಲ್ಲ ಪೂರ್ತಿ ಫ್ರೈ ಆಗೈತಿ. ನಾ ಪೂರ್ತಿ ಫ್ರೈ ಆದಮೇಲೆ ಗೋಡಂಬಿ ಹಾಕ್ಕೊಂಡೇನಿ ಮತ್ತು ಸ್ವಲ್ಪ 2 ಸ್ಪೂನ್ ತುಪ್ಪ ಹಾಕೀನಿ. ನೋಡಿರಿ ಈಗ ಇದೆಲ್ಲ ಫ್ರೈ ಆಗೈತಿ. ಸ್ವಲ್ಪ ಬಿಸಿ ಆರೋ ಮಟ್ಟ ಇದನ್ನ ಹಿಂಗೆ ಇಡಬೇಕು. ಈಗ ಮಿಕ್ಸರ್ಗೆ ಹಾಕಂಗಿಲ್ಲ. ನೋಡಿರಿ ಈ ಕಡೆ ಇದು ರೆಡಿ ಆಗೈತಿ. ಈಗ ಇದನ್ನು ಮಿಕ್ಸಿ ಮಾಡಬೇಕು. ಇದಂತೂ ಆರೈತಿ. ನೋಡಿರಿ ನಾವು ಹುರ್ಕೊಂಡಿದ್ದ ಪೇಸ್ಟು ರೆಡಿ ಆಗೈತಿ. ಮಿಕ್ಸರ್ ಮಾಡ್ಕೊಂಡೀನಿ. ನಾವು ವಾಪಸ್ ಹೊಳ್ಳಿ ಇದಕ್ಕೆ ಒಗ್ಗರಣೆ ಹಾಕಬೇಕು. ಎಣ್ಣೆ ಹಾಕೇನಿ, ಸ್ವಲ್ಪ ಸಾಸಿವೆ, ಆಮೇಲೆ ಜೀರಿಗೆ, ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಖಾರ. ಯಾಕಂದ್ರೆ ಆಲ್ರೆಡಿ ನಾನು ಅದ್ರಾಗ ಮೆಣಸಿನ್ಕಾಯಿ ಹಾಕೀನಿ. ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದನು ಅದನ್ನೇ ಎಲ್ಲ ಹಾಕೇನಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಬೇಕು ರೀ. ಸ್ವಲ್ಪ ಕೆಂಪಾಗ್ತೈತೆ ಅದ್ರ ಮಟ್ಟ, ಯಾಕಂದ್ರೆ ಹಸಿ ವಾಸ ಎಲ್ಲ ಹೋಗ್ತೈತಿ. ಆಲ್ಮೋಸ್ಟ್ ಇದು ರೆಡಿ ಆಗೈತೆ ರೀ. ಇನ್ನು ಅದು ಸ್ಟೀಮ್ ಮಾಡಿದ್ದು ಏನೈತಲ್ಲ ಕಾಜು ಮಟರ್, ಅದನ್ನ ಇದ್ರಾಗ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಬೇಕು ರೀ ಇದನ್ನು.
ಮತ್ತು ಇದಕ್ಕೆ ನೀರು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೋಬೋದು. ನೋಡಿರಿ ಫೈನಲಿ ನಮ್ಮ ಕಾಜು ಮಟರ್ ಮಸಾಲ ರೆಡಿ ಆಯಿತು. ಅಂದ್ಕೊಂಡ್ರಿಕ್ಕಿಲ್ಲ ನಾನು ಇಷ್ಟು ಚಲೋ ಮಾಡ್ತೀನಿ ಈಗ ಮಸ್ತ್ ಟೇಸ್ಟ್ ಆಗೈತೆ ರೀ. ಸೊ ಎಲ್ಲರೂ ಒಂದು ಸಲ ಮನೆಯೊಳಗೆ ಟ್ರೈ ಮಾಡಿರಿ. ಇದಕ್ಕೆ ಮ್ಯಾಲೆ ಕ್ರೀಮ್ ಹಾಕ್ಬೋದು, ಕ್ರೀಮ್ ಇಲ್ಲಾಂದ್ರೆ ಕೆನೆ ಹಾಕ್ಬೋದು ರೀ. ನಮ್ಮ ಮನ್ಯಾಗ ಕ್ರೀಮ್ ಇಲ್ಲ, ಅದಕ್ಕೆ ನಾನು ಕೆನೆ ಹಾಕಾಕತ್ತೀನಿ ಈಗ ಇದಕ್ಕೆ. ನಮ್ಮ ಮನೆಯವ್ರಂತೂ ಫುಲ್ ಶಾಕ್ ಆಗಿಬಿಡ್ತಾರೆ ರೀ ಈಗ ನಾ ಇದನ್ನು ಮಾಡೇನಂತಂದ್ರೆ. ಯಾಕಂದ್ರೆ ನಂಬಂಗಿಲ್ಲ ರೀ ಅವರು. ಯಾಕಂದ್ರೆ ನಮ್ಮ ಮನ್ಯಾಗ ಏನು ಸ್ಪೆಷಲ್ ಡಿಶ್ ಮಾಡೋದಿತ್ತಂದ್ರೆ ಅವರ ಮಾಡಿಕೊಡ್ತಾರೆ ರೀ ನಂಗೆ. ಅವರಿಲ್ಲ, ನಾ ಮಾಡೀನಿ ನೋಡ್ರಿ. ನಾ ಕೆನೆ ಹಾಕತ್ತೀನಿ ಇದಕ್ಕೆ. ಇದ್ರ ಜೋಡಿ ಚಪಾತಿ, ಪರೋಟ, ತಂದೂರಿ ರೊಟ್ಟಿ ಏನೂ ಮಾಡ್ಕೋಬೋದು ರೀ. ನಮಗೆ ತಂದೂರಿ ರೊಟ್ಟಿ ಮಾಡೋಷ್ಟು ಟೈಮ್ ಇಲ್ಲ, ಪೇಷನ್ಸು ಇಲ್ಲ. ಅದಕ್ಕೆ ಮನೆಯೊಳಗೆ ಚಪಾತಿ ಮಾಡೇವಿ. ಮಾಡಬೇಕಿನ್ನು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಲಾಗ್ ಹೆಂಗಿತ್ತು, ನಮ್ಮ ಡೇ ಹೆಂಗಿತ್ತು, ನಾವು ಏನೇನು ಮಾಡಿದ್ವಿ ಅಂತ ಹೇಳಿ. ಸರ್ ನನಗೂ ಭಾಳ ಖುಷಿಯಾಗೈತಿ ನಿಮ್ಮ ಜೋಡಿ ಶೇರ್ ಮಾಡಿದ್ದಕ್ಕೆ. ಹೋಪ್ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ಲಾಗ್ನಾಗ ಸ್ಪೆಷಲ್ ಲಾಗ್ನಾಗ ಸಿಗ್ತೇನಂತ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.